ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಉತ್ತರ ಪ್ರದೇಶದಲ್ಲೊಂದು ವಿಚಿತ್ರ ಘಟನೆ ನಡೆದಿದೆ. ಅಲ್ಲಿನ ಮದರಸಾ ಒಂದರ ಮೇಲೆ ಸ್ಥಳೀಯ ಅಧಿಕಾರಿ ಖಲೀಲ್ ನೇತೃತ್ವದಲ್ಲಿ ದಾಳಿ ನಡೆದಿದೆ. ಆ ದಾಳಿಯ ಸಂದರ್ಭದಲ್ಲಿ ಮದರಸಾದ ಶೌಚಾಲಯವೊಂದರಲ್ಲಿ ಸುಮಾರು 40 ಹೆಣ್ಣು ಮಕ್ಕಳು ಸಿಕ್ಕಿವೆ. ಸರ್ಕಾರಿ ನಿಯಮಗಳನ್ನು ಉಲ್ಲಂಘಿಸಿದ ಆರೋಪ ಹೊತ್ತಿದ್ದ ಆ ಮದರಸಾದಲ್ಲಿ ಆಗ್ತಾ ಇದ್ದದ್ದೇನು, ಅದರ ಬಗ್ಗೆ ಸ್ಥಳೀಯರು ಮಾಡಿದ ಆರೋಪ ಏನು, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಈ ಹಿಂದೆ ಅನಧಿಕೃತ ಮದರಸಾಗಳನ್ನು ಮುಚ್ಚುವ ಮಾತುಗಳನ್ನಾಡಿದ್ರು, ಅದು ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬಂದಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಸ್ನೇಹಿತರೆ, ಅದು ಉತ್ತರ ಪ್ರದೇಶದ ಬಹರೈಚ್ ಜಿಲ್ಲೆಯ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಕಚೇರಿ. ಆ ಕಚೇರಿಗೆ ಪ್ರತಿನಿತ್ಯ ಒಂದಷ್ಟು ದೂರುಗಳು ಬರ್ತಾ ಇದ್ವು. ಅವುಗಳ ಪೈಕಿ ಬಹುತೇಕ ದೂರುಗಳು ಒಂದೇ ವಿಷಯಕ್ಕೆ ಸಂಬಂಧಪಟ್ಟವಾಗಿದ್ವು. ಅಲ್ಲಿನ ಪ್ರಯಾಗ್ಪುರ್ ತೆಹಸೀಲ್ನಲ್ಲಿ ಪಹಲ್ವಾರ ಅನ್ನೋ ಹಳ್ಳಿ ಇದೆ. ಅಲ್ಲೊಂದು ಅನಧಿಕೃತ ಮದರಸಾ ಕಾರ್ಯನಿರ್ವಹಿಸ್ತಾ ಇದೆ. ಅಲ್ಲಿ ನಿಯಮ ಬಾಹಿರ ಕೆಲಸಗಳನ್ನು ಮಾಡಲಾಗ್ತಾ ಇದೆ. ಹೆಣ್ಣು ಮಕ್ಕಳಿಗೆ ಸೂಕ್ತ ವ್ಯವಸ್ಥೆಗಳಿಲ್ಲದೆ ಅವರನ್ನು ಅಲ್ಲಿ ಇಟ್ಟುಕೊಳ್ಳಲಾಗಿದೆ ಅನ್ನೋ ಕಂಪ್ಲೇಂಟ್ಗಳು ಬರ್ತಾ ಇದ್ವು. ಮೊದಲಿಗೆ ಈ ಸುದ್ದಿಗಳನ್ನು ಅವರು ಕೂಡ ನಿರ್ಲಕ್ಷ್ಯ ಮಾಡಿದರು. ಆದರೆ ಪದೇ ಪದೇ ದೂರುಗಳು ಮತ್ತು ಅದೇ ಸಮುದಾಯದಿಂದಲೇ ದೂರುಗಳು ಬರೋದಕ್ಕೆ ಶುರುವಾದ ಮೇಲೆ ಸ್ವಲ್ಪ ಸೀರಿಯಸ್ ಆದರು. ಅಷ್ಟೇ ಅಲ್ಲದೆ ಜಿಲ್ಲಾ ಪೊಲೀಸರಿಗೆ ಆ ಮದರಸಾದ ಕುರಿತು ತನಿಖೆ ನಡೆಸಿ ಅಂತ ಸೂಚನೆಯನ್ನು ಕೊಟ್ಟರು. ಹೀಗಾಗಿ ಪೊಲೀಸರು ಸ್ಥಳೀಯ ಮೈನಾರಿಟಿ ರಿಲೇಷನ್ ಆಫೀಸರ್ನೂ ಜೊತೆಯಲ್ಲಿಟ್ಟುಕೊಂಡು ಸೀದಾ ಮನೆ ಬಳಿಗೆ ಬಂದರು. ಆದರೆ ಆ ಮನೆಯ ಜನ ಅಧಿಕಾರಿಗಳಿಗೆ ಅಲ್ಲಿ ಕೆಲಸ ಮಾಡೋದಕ್ಕೆ ಬಿಡಲಿಲ್ಲ. ಅವರು ತನಿಖೆಯನ್ನು ವಿರೋಧಿಸಿದರು. ಮೈನಾರಿಟಿ ಆಫೀಸರ್ ಇದ್ದರೂ ಕೂಡ ಅವರನ್ನಲ್ಲಿ ಒಳಗೆ ಬಿಡದೆ ತಡೆಯೋದಕ್ಕೆ ಪ್ರಯತ್ನ ಮಾಡಿದರು. ಜಿಲ್ಲಾಧಿಕಾರಿಯ ಆದೇಶ ಅಲ್ಲಿತ್ತು ನೋಡಿ. ಹೀಗಾಗಿ ಅಧಿಕಾರಿಗಳು ಹರಸಾಹಸ ಪಟ್ಟುಕೊಂಡು ಆ ಕಟ್ಟಡದ ಒಳಗೆ ನುಗ್ಗಿದ್ರು. ಅದು 3 ಅಂತಸ್ತಿನ ಕಟ್ಟಡ ಆಗಿತ್ತು. ನೋಡೋದಿಕ್ಕೊಂದು ಮನೆ ಥರ ಇತ್ತು. ಆದರೆ ಅದರಲ್ಲಿ ನಿಯಮ ಬಾಹಿರವಾಗಿ ಮದರಸಾ ನಡೆಸಲಾಗ್ತಾ ಇತ್ತು. ಈ ಬಗ್ಗೆ ಅಲ್ಲೊಂದಷ್ಟು ಪುರಾವೆಗಳು ಸಿಕ್ಕಿದ ನಂತರ ಅಲ್ಲಿದ್ದ ಮಕ್ಕಳಿಗಾಗಿ ಹುಡುಕಾಟವನ್ನು ಶುರು ಮಾಡಿದರು. ಅಲ್ಲಿ ಇಡೀ ಮನೆಯನ್ನು ಹುಡುಕಾಡಿದ್ರು, ತಡಕಾಡಿದ್ರು, ಯಾವ ಮಕ್ಕಳು ಕಾಣಲಿಲ್ಲ. ಇನ್ನು ಮದ್ರಸಾ ನಡೆಸ್ತಿದ್ರಲ್ಲ ಅವರು ಕೂಡ, ನೀವು ಸುಮ್ಮನೆ ಬಂದಿದ್ದೀರಿ, ನಮ್ಮ ಮೇಲೆ ಝೂಟೆ ಇಲ್ಜಾಮತ್ ಹಾಕ್ತಾ ಇದ್ದೀರಿ ಅಂತೆಲ್ಲ ಬಿಡೋದಕ್ಕೆ ಶುರು ಮಾಡಿದರು. ಜೊತೆಗೆ ಅಲ್ಲಿ ಬಾಂಧವರ ಜಮಾವಣೆ ಕೂಡ ಹೆಚ್ಚಾಗ್ತಾ ಹೋಯಿತು. ಹೀಗಾಗಿ ಹೆಚ್ಚುವರಿ ಪೊಲೀಸರನ್ನು ಅಲ್ಲಿಗೆ ಕರೆಸಿಕೊಳ್ಳಾಯಿತು. ಆ ನಂತರ ಶುರುವಾಗಿದ್ದು ಅಲ್ಲಿನ 8 ಕೋಣೆಗಳ ತಪಾಸಣೆ. ಎಲ್ಲಿ ಹುಡುಕಿದ್ರು ಮಕ್ಕಳು ಮಾತ್ರ ಕಾಣ್ತಾ ಇಲ್ಲ. ಅಷ್ಟರಲ್ಲಿ ಮೊದಲು ಬಂದಿದ್ದ ಅಧಿಕಾರಿಗಳು ನಮ್ಮನ್ನು ಮಹಡಿ ಮೇಲಕ್ಕೆ ಹೋಗೋದಕ್ಕೆ ಬಿಡಲಿಲ್ಲ ಅಂತ ಪೊಲೀಸರಿಗೆ ಹೇಳಿದರು. ಹೀಗಾಗಿ ಪೊಲೀಸರು ಆ ಕಟ್ಟಡದ ಟೆರೆಸ್ ಕಡೆಗೆ ಹೋದರು. ಅಲ್ಲಿ ಬರೀ ಶೌಚಾಲಯಗಳೇ ಇದ್ದವು. ಅವುಗಳನ್ನು ನೋಡ್ತಾ ಹೋದರೆ ಒಂದು ಮಾತ್ರ ಒಳಗಿಂದ ಲಾಕ್ ಆಗಿತ್ತು. ಎಷ್ಟು ಕೂಗಿದ್ರು, ಕಿರ್ಚಿದ್ರು, ಏನೇ ಮಾಡಿದ್ರು ಅದರ ಬಾಗಿಲು ಓಪನ್ ಆಗಲಿಲ್ಲ. ಕಡೆಗೆ ಪೊಲೀಸರು ಅದರ ಒಳಗೆ ಅವಿತಿದ್ದವರ ಮನವೊಲಿಸಿದ್ರು. ಆ ಬಳಿಕ ಅವರು ಬಾಗಿಲು ತೆಕ್ಕೊಂಡು ಹೊರಗೆ ಬಂದರು. ಗೆಳೆಯರೆ, ಅದೊಂದು ಚಿಕ್ಕ ಶೌಚಾಲಯದ ಕೊಠಡಿ. ಅದರಲ್ಲಿದ್ದದ್ದು ಬರೋಬ್ಬರಿ 40 ಮಂದಿ ಹುಡುಗಿಯರು. ಅವರ ವಯಸ್ಸು 9ರಿಂದ 14ರಷ್ಟಿರಬಹುದು. ಅವರೆಲ್ಲ ಅದೇ ಮದರಸಾದಲ್ಲಿದ್ದರು ಅನ್ನೋದನ್ನು ಸ್ಥಳೀಯರು ಹೇಳಿದರು. ಬಚ್ಚಿಟ್ಟಿದ್ದು ಹುಡುಗಿರಲ್ಲಿ ಪೊಲೀಸರಿಗೇನೋ ಸಿಕ್ಕಿದ್ರು. ಆ ನಂತರದಲ್ಲಿ ಮದರಸಾದ ಕುರಿತು ಹೆಚ್ಚಿನ ವಿಚಾರಣೆಯನ್ನು ನಡೆಸಲಾಯಿತು. ಅಲ್ಲಿವರೆಗೆ ಇಲ್ಲಿ ಮಕ್ಕಳೇ ಇಲ್ಲ, ಕೌನ್ಸಾ ಬಚ್ಚೆ, ಕಿಸ್ಕಾ ಬಚ್ಚೆ, ಮಂಜೆ ಕ್ಯಾ ಮಾಲೂಮ್ ಬಾ ಅಂತಿದ್ದ ಮದರಸಾದ ಶಿಕ್ಷಕಿ ತಕ್ಸೀಮ್ ಫಾತಿಮಾ, ಅಯ್ಯೋ ಮಕ್ಕಳು ಹೆದರ್ಬಿಟ್ಟಿವೆ, ಪೊಲೀಸರನ್ನು ನೋಡಿ ಹೆದರ್ಕೊಂಡು ಅವೇ ಒಳಗೆ ಓಡಿ ಹೋಗಿ ಬಾಗಿಲು ಹಾಕೊಂಬಿಟ್ಟಿವೆ ಅಂತ ತಿಪ್ಪೆ ಸಾರಿಸೋದಕ್ಕೆ ಶುರು ಮಾಡಿದರು. ಇಂಥ ಅದೆಷ್ಟು ಜನ ನೋಡಿರೋದಿಲ್ಲ ಪೊಲೀಸರು. ಅಲ್ಲಿ ಸಿಕ್ಕ ಮಕ್ಕಳನ್ನು ಕಾಪಾಡಿ ಅವರನ್ನು ಅವರವರ ಮನೆಗಳಿಗೆ ಕಳುಹಿಸಿ ಪೊಲೀಸರು ಮದರಸಾದ ಬಾಗಿಲಿಗೆ ಬೀಗ ಹಾಕಿದರು. ಗೆಳೆಯರೆ, ಇಲ್ಲಿ ವಿಚಿತ್ರ ಏನು ಗೊತ್ತಾ? ಪೊಲೀಸರು ರೈಡ್ ಮಾಡಿದರು. ಶೌಚಾಲಯದಲ್ಲಿ ಮಕ್ಕಳು ಸಿಕ್ಕಿದ್ವು, ಎಲ್ಲ ಸರಿ. ಆದರೆ ಈ ಬಗ್ಗೆ ತನಿಖೆ ಆಗಬೇಕು ಅಂದರೆ ಒಂದು ದೂರು ಬೇಕಲ್ವೇ? ಅದನ್ನು ಕೊಡೋದಕ್ಕೆ ಇದುವರೆಗೆ ಯಾರೂ ಅಲ್ಲಿ ಮುಂದೆ ಬಂದಿಲ್ಲ. ಮಕ್ಕಳ ಪೋಷಕರಿಗೂ ದೂರು ಕೊಡೋದೆಲ್ಲ ಬೇಕಿಲ್ಲ. ಇನ್ನು ಇಂಥ ದೂರುಗಳು ಬಂದಾಗ SDM ಅಂದರೆ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಕೂಡ ಈ ಬಗ್ಗೆ ಒಂದು ಲಿಖಿತ ದೂರನ್ನು ಕೊಟ್ಟು FIR ಅನ್ನು ದಾಖಲು ಮಾಡಿಸಿಲ್ಲ. ಹೀಗಾಗಿ ನಾವು ಕೂಡ ಈ ಬಗ್ಗೆ ಹೆಚ್ಚಿನ ಕ್ರಮ ತಗೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅಲ್ಲಿ ಪೊಲೀಸರು ಹೇಳ್ತಾ ಇದ್ದಾರೆ. ಇದು ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಅನ್ನಿಸ್ಕೊಳ್ಳುತ್ತೆ. ಜುವೆನೈಲ್ ಜಸ್ಟಿಸ್ ಕಾಯ್ದೆಗಳ ಅಡಿಯಲ್ಲಿ ಪೊಲೀಸರು ಸುಮೋಟೋ ಪ್ರಕರಣವನ್ನು ದಾಖಲಿಸಿಕೊಳ್ಳೋದಕ್ಕೆ ಕೂಡ ಅಲ್ಲಿ ಅವಕಾಶ ಇರುತ್ತೆ. ಶೌಚಾಲಯದಲ್ಲಿ ಮಕ್ಕಳನ್ನು ಕೂಡ ಹಾಕೋ ಪ್ರಕರಣ, ದೈಹಿಕ ಮತ್ತು ಮಾನಸಿಕ ಹಿಂಸೆಯಂಥ ಪ್ರಕರಣಗಳಲ್ಲಿ ಚೈಲ್ಡ್ ವೆಲ್ಫೇರ್ ಕಮಿಟಿಗಳ ಗಮನಕ್ಕೆ ವಿಷಯ ತಂದು ಕಾಗ್ನಿಜೆನ್ಸ್ ತಗೊಳ್ಳೋ ಅವಕಾಶ ಪೊಲೀಸರಿಗಿರುತ್ತೆ. ಆದರೆ ಗೆಳೆಯರ, ರಾಜ್ಯ ಯಾವುದು ಬೇಕಾದರೂ ಆಗಿರಲಿ, ಕೆಲಸ ಮಾಡುವ ನೌಕರ ಶಾಹಿ ಇದೆ ನೋಡಿ, ಅದು ಒಂದೇ ಥರ ಇರುತ್ತೆ. ಹೆಚ್ಚು ಕೆಲಸವನ್ನು ಮೈ ಮೇಲೆ ಎಳ್ಕೊಳ್ಳೋದಕ್ಕೆ ಅವರು ಹೋಗೋದಿಲ್ಲ. ಇನ್ನು ಹೆಚ್ಚು ಉತ್ಸಾಹಕ್ಕೆ ಬಿದ್ದು ಅಧಿಕಾರಿಗಳೇನಾದರೂ ಮಾಡೋದಕ್ಕೆ ಹೋದರೆ ಅಲ್ಲಿ ತಕ್ಷಣ ನ್ಯಾಯಾಲಯಗಳು ಕೂಡ ಅಡ್ಡ ಬರುತ್ತವೆ. ಬಹುಶಃ ಅಲ್ಲಿ ಕೂಡ ಹಾಗೆ ಆದಂತಿದೆ. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ,
ಉತ್ತರ ಪ್ರದೇಶದಲ್ಲಿ ಹಿಂದೆನೆ ಅನಧಿಕೃತ ಮದರಸಾಗಳ ಬಗ್ಗೆ ಯೋಗಿ ಆದಿತ್ಯನಾಥ್ ಒಂದು ಆದೇಶವನ್ನು ಹೊರಡಿಸಿದ್ರು. ಅದರ ಪ್ರಕಾರ ಸಂಪೂರ್ಣವಾಗಿ ಕ್ರಮ ಕೈಗೊಳ್ಳೋ ಕೆಲಸ ನಡೆದುಬಿಟ್ಟಿದ್ರೆ ಇಂಥ ಪ್ರಕರಣಗಳು ನಡೀತಿರ್ಲಿಲ್ವೇನೋ, ಆದರೆ ಅಲ್ಲಿ ಅದು ಸಾಧ್ಯವಾದಂತೆ ಕಾಣ್ತಾ ಇಲ್ಲ. ಗೆಳೆಯರೆ, ಈ ಹಿಂದೆ ಅಂದರೆ ಸುಮಾರು 3 ವರ್ಷಗಳ ಹಿಂದೆ ಯೋಗಿ ಆದಿತ್ಯನಾಥ್ ಅನಧಿಕೃತವಾಗಿ ಕಾರ್ಯನಿರ್ವಹಿಸ್ತಾ ಇರೋ ಮದರಸಾಗಳನ್ನು ಮುಚ್ಚಿಸೋದಾಗಿ ಹೇಳಿದರು. ಒಂದಷ್ಟು ಮದರಸಾಗಳಿಗೆ ಬೀಗ ಹಾಕೋ ಕೆಲಸ ಕೂಡ ನಡೀತು. ಆದರೆ ಸರ್ಕಾರದ ಈ ನಿರ್ಧಾರವನ್ನು ವಿರೋಧಿಸಿ ಕೆಲವರು ನ್ಯಾಯಾಲಯದ ಮೆಟ್ಲು ಹತ್ತಿದ್ರು. ಅಲ್ಲವರಿಗೆ ಕೋರ್ಟ್ ಒಂದಷ್ಟು ರಿಲೀಫ್ ಅನ್ನು ಕೂಡ ಕೊಡ್ತು. ಹೀಗಾಗಿ ಮದರಸಾಗಳು ಇನ್ನೂ ಕೂಡ ಹಾಗೆ ಮುಂದುವರಿತಾ ಇವೆ. ಅನಧಿಕೃತ ಮದರಸಾಗಳನ್ನು ರಿಜಿಸ್ಟರ್ ಮಾಡಿಸೋ ಕೆಲಸ ಕೂಡ ಅಲ್ಲಿ ನಡೀತಿಲ್ಲ. 2023ರಲ್ಲಿ ಈ ಬಹರೇಚ್ 1ರಲ್ಲೇ ಅನಧಿಕೃತ ಮದರಸಾಗಳು ಎಷ್ಟಿವೆ ಅಂತ ತಡಕಾಡಿದ್ದ ಅಧಿಕಾರಿಗಳಿಗೆ ಸುಮಾರು 495 ಮದರಸಾಗಳು ಸಿಕ್ಕಿದ್ವು. ಅದರಲ್ಲಿ ಕೆಲವನ್ನ ಮುಚ್ಚಿಸಲಾಯಿತಾದರೂ ಇನ್ನಷ್ಟು ಅನಧಿಕೃತ ಮದರಸಾಗಳು ನ್ಯಾಯಾಲಯದ ಮೆಟ್ಟಿಲೇರಿ ಇವತ್ತಿಗೂ ಹಾಗೆ ಉಳ್ಕೊಂಡಿವೆ. ಈಗ ಅವುಗಳ ವಿಷಯದಲ್ಲಿ ಮತ್ತಷ್ಟು ಕಠಿಣ ನಿಯಮಗಳನ್ನು, ಕಾನೂನುಗಳನ್ನು ಸರ್ಕಾರ ರೂಪಿಸೋದಿಕ್ಕೆ ಹೋಗ್ತಾ ಇದೆ. ಅದು ಜಾರಿಗೆ ಬಂದಿದ್ದೇ ಆದರೆ ಈ ರೀತಿಯ ಮದರಸಾಗಳ ಬಾಗಿಲಿಗೆ ಬೀಗ ಬಿದ್ದರೂ ಬೀಳಬಹುದು. ಗೆಳೆಯರೆ, ನಮ್ಮ ಭಾರತದಲ್ಲಿ ಎಷ್ಟು ಮದರಸಾಗಳಿವೆ ಅನ್ನೋ ಬಗ್ಗೆ ಸರ್ಕಾರದ ಬಳಿ ಕೂಡ ಸರಿಯಾದ ಮಾಹಿತಿ ಇದ್ದಂತಿಲ್ಲ. ಆದರೆ ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸ್ ಇದೆಯಲ್ಲ, ಅದು ಕೊಟ್ಟಿರೋ ಮಾಹಿತಿಯನ್ನೇ ನಾವು ನಂಬೋದಾದರೆ 2018-19 ಲೆಕ್ಕಾಚಾರದ ಪ್ರಕಾರ ಭಾರತದಲ್ಲಿ ಒಟ್ಟು 24,000ಕ್ಕೂ ಅಧಿಕ ಮದರಸಾಗಳು ಕಾರ್ಯನಿರ್ವಹಿಸ್ತಾ ಇವೆ. ಅದರಲ್ಲಿ 19,000ದಷ್ಟು ಮದರಸಾಗಳು ಸರ್ಕಾರದಿಂದ ಮಾನ್ಯತೆಯನ್ನು ಪಡ್ಕೊಂಡಿವೆಯಂತೆ. ಇನ್ನು 4,500ಕ್ಕೂ ಅಧಿಕ ಮದರಸಾಗಳಿಗೆ ಮಾನ್ಯತೆ ಇಲ್ಲ, ಅವು ಅನಧಿಕೃತವಾಗಿ ಕಾರ್ಯನಿರ್ವಹಿಸ್ತಾ ಇವೆ ಅಂತ ಆ ವರದಿಯಲ್ಲಿ ಹೇಳಲಾಗಿದೆ. ಇಲ್ಲಿ ಕರ್ನಾಟಕದಲ್ಲಿ ಬರೀ 20 ಮದರಸಾಗಳು ಮಾತ್ರ ಇವೆ. ಅವುಗಳಲ್ಲಿ 13 ಲೈಸೆನ್ಸ್ ಪಡ್ಕೊಂಡಿವೆ, ಇನ್ನು 7 ಅಧಿಕೃತವಾಗಿ ನಡೀತಿವೆ ಅಂತ ಆ ವರದಿ ಹೇಳುತ್ತೆ. ಕರ್ನಾಟಕದಲ್ಲಿ ಹಾಗಾದರೆ ಬರೀ 20 ಮದರಸಾಗಳ ಇರೋದು. ಹಾಗಾದರೆ ಜಿಲ್ಲೆಗೆ ಒಂದರಂತೆ ಕೂಡ ಮದರಸಾ ಇಲ್ವೇ? ಅದಕ್ಕೆ ಈ ಲೆಕ್ಕ ಸರಿ ಇದೆ ಅನ್ನಿಸ್ತಾ ಇಲ್ಲ ಅಂತ ನಾನು ಹೇಳಿದ್ದು. ಇಲ್ಲಿ ಯಾರಿಗಾದರೂ ಈ ಬಗ್ಗೆ ಸರಿಯಾದ ಮಾಹಿತಿ ಇದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಟ್ಲೀಸ್ಟ್ ನಮ್ಮ ರಾಜ್ಯದಲ್ಲಿ ಎಷ್ಟು ಮದರಸಾಗಳಿವೆ ಅನ್ನೋದನ್ನಾದರೂ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿ. ಇನ್ನು ಇಲ್ಲಿ ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಜೊತೆ ಹೊಂದ್ಕೊಂಡು ಹೋಗ್ತಾ ಇರೋ ಮದರಸಾಗಳಲ್ಲಿ ಸೈನ್ಸು, ಮ್ಯಾಥ್ಸನ್ನು ಕಲಿಸಲಾಗ್ತಾ ಇದೆ. ಹಾಗೆ ನಮ್ಮ ಕರ್ನಾಟಕದಲ್ಲಿ ಕನ್ನಡನೂ ಕಲಿಸ್ತೀವಿ ಅಂತ ಸರ್ಕಾರ ಹೇಳಿದೆ. ಆದರೆ ಅದು ಎಷ್ಟು ಕಾರ್ಯರೂಪಕ್ಕೆ ಬಂದಿದೆಯೋ ಗೊತ್ತಿಲ್ಲ. ಇನ್ನು ಯಾವ ಮದರಸಾ ಸರ್ಕಾರದ ಮಾನ್ಯತೆಯನ್ನು ಪಡ್ಕೊಂಡಿಲ್ವೋ, ರಿಜಿಸ್ಟರ್ ಆಗಿಲ್ವೋ, ಅವರು ಇಂಡಿಪೆಂಡೆಂಟ್ ಪಠ್ಯವನ್ನು ಬೋಧಿಸ್ತಾ ಇದ್ದಾರೆ. ಆ ಸಿಲೆಬಸ್ಸನ್ನು ದಾರುಲ್ ಉಲೂಮ್, ನದ್ವತುಲ್ ಉಲಾಮಾಗಳು ಸಿದ್ಧಪಡಿಸಿರ್ತಾರೆ. ಇನ್ನು ಉತ್ತರ ಪ್ರದೇಶ ದೇಶದಲ್ಲೇ ಅತಿ ಹೆಚ್ಚು ಮದರಸಾಗಳನ್ನು ಹೊಂದಿದೆ. ಅದರ ಜೊತೆ ಬಿಹಾರ, ಮಧ್ಯಪ್ರದೇಶ, ಛತ್ತೀಸ್ಗಢ, ವೆಸ್ಟ್ ಬೆಂಗಾಲ್, ಅಸ್ಸಾಂನಂಥ ರಾಜ್ಯಗಳಲ್ಲಿ ಅತಿ ಹೆಚ್ಚು ಮದರಸಾಗಳಿವೆ. ಅವುಗಳಲ್ಲಿ ಸಾಕಷ್ಟು ಮದರಸಾಗಳು ಸರ್ಕಾರ ಕೊಡುವ ಹಣದಿಂದಲೇ ಕಾರ್ಯನಿರ್ವಹಿಸುತ್ತವೆ. ಹಾಗೆಯೇ ಕೆಲ ಮದರಸಾಗಳು ಕೊಡುವ ವಿದ್ಯಾಭ್ಯಾಸಕ್ಕೆ ಹಾಗೂ ಸರ್ಟಿಫಿಕೇಟ್ಗಳಿಗೆ ಸರ್ಕಾರ ಮಾನ್ಯತೆಯನ್ನು ಕೂಡ ಕೊಡುತ್ತೆ. ಈ ಮದರಸಾಗಳಲ್ಲಿ ಓದಿದ ಹುಡುಗರಿಗೂ ಸರ್ಕಾರಿ ಕೆಲಸಗಳು ಸಿಗುತ್ತವೆ. ನಮ್ಮಲ್ಲಿ ಶಾಲೆ ನಡೆಸಬೇಕು ಅಂದರೆ ಸರ್ಕಾರದ ಅನುಮತಿಯನ್ನು ತಗೋಬೇಕು. ಗುರುಕುಲದಲ್ಲಿ ಓದಿದರೆ ಸರ್ಕಾರಿ ಕೆಲಸ ಸಿಗೋದೇ ಇಲ್ಲ. ಆದರೆ ಮದರಸಾಗಳು ರಿಜಿಸ್ಟರ್ ಆದರೂ ನಡೆಯುತ್ತೆ, ಆಗದೇ ಇದ್ರೂ ನಡೆಯುತ್ತವೆ, ಕೆಲಸಗಳು ಕೂಡ ಸಿಗ್ತಾ ಹೋಗುತ್ತವೆ. ಹಾಗೆ ಮದರಸಾಗಳಲ್ಲಿ ಕಟ್ಟರ್ ಮತೀಯವಾದವನ್ನು ಬೋಧಿಸ್ತಾ ಇದ್ದಾರೆ ಅನ್ನೋ ಅನುಮಾನಗಳು ಕೂಡ ಸಾಕಷ್ಟು ವರ್ಷಗಳಿಂದ ಕೇಳಿಬರ್ತಾ ಇವೆ. ಕೆಲ ಕಡೆಗಳಲ್ಲಿ ಸರ್ಕಾರಿ ಜಮೀನುಗಳನ್ನು ಆಕ್ರಮಿಸಿಕೊಂಡು ಮದರಸಾಗಳನ್ನು, ದರ್ಗಾಗಳನ್ನು, ಮಸೀದಿಗಳನ್ನು ಕಟ್ಟಿರೋ ಬಗ್ಗೆ ಉತ್ತರ ಪ್ರದೇಶದಲ್ಲಿ ಸಾಕಷ್ಟು ದೂರುಗಳು ಬಂದುವಂತೆ. ಹೀಗಾಗಿ ಅವುಗಳ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳೋದಕ್ಕಲ್ಲಿ ಮುಂದಾಯಿತು. ಅದರ ಮೊದಲ ಹಂತವಾಗಿ ಭಾರತ ಮತ್ತು ನೇಪಾಳ ಗಡಿ ಜಿಲ್ಲೆಗಳಲ್ಲಿ ಇದ್ದಕ್ಕಿದ್ದ ಹಾಗೆ ಹುಟ್ಟುಕೊಂಡಿದ್ದ ಮದರಸಾಗಳ ಮೇಲೆ ಉತ್ತರ ಪ್ರದೇಶದ ಸರ್ಕಾರಕ್ಕೆ ಕಣ್ಣು ಬಿತ್ತು. ಅದರ ಪ್ರಕಾರ ಒಂದಷ್ಟು ಅನಧಿಕೃತ ಮದರಸಾಗಳನ್ನು ಈಗ ನೆಲಸಮ ಮಾಡಲಾಗಿದೆ, ಇನ್ನೊಂದಷ್ಟಕ್ಕೆ ಬೀಗ ಜಡಿಯಲಾಗಿದೆ. ಗೆಳೆಯರೆ, ನೇಪಾಳದ ಗಡಿ ಅನ್ನೋದು ಭಾರತದ ರಕ್ಷಣೆಯ ದೃಷ್ಟಿಯಿಂದ ಪಾಕಿಸ್ತಾನ ಮತ್ತು ಚೈನಾದ ಗಡಿಗಳಿಗಿಂತ ತುಂಬಾನೇ ಅಪಾಯಕಾರಿಯಾಗಿ ಬದಲಾಗ್ತಾ ಇದೆ. ಅಲ್ಲಿ ಮುಕ್ತ ಓಡಾಟಕ್ಕೆ ಅವಕಾಶ ಇರೋದ್ರಿಂದ ಯಾರು ಬೇಕಾದರೂ ಭಾರತದ ಗಡಿಗಳನ್ನು ದಾಟಿ ಬರೋದಕ್ಕೆ ಸಾಧ್ಯ ಆಗ್ತಾ ಇದೆ. ಇನ್ನು ನೇಪಾಳ ISIನ ಕೇಂದ್ರ ಸ್ಥಾನವಾಗಿ ಬದಲಾಗ್ತಾ ಇದೆ. ಅಲ್ಲಿನ ಗಡಿಗಳಲ್ಲಿ ಮುಸ್ಲಿಮರನ್ನ ನೆಲೆಗೊಳಿಸುವ ಕೆಲಸವನ್ನ ಟರ್ಕಿ ಹಾಗೂ ಪಾಕಿಸ್ತಾನದ ಏಜೆನ್ಸಿಗಳು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇವೆ. ಅಲ್ಲಿ ಮದರಸಾಗಳು ವಿಪರೀತ ಪ್ರಮಾಣದಲ್ಲಿ ತಲೆ ಎತ್ತಿವೆ. ಪಾಕಿಸ್ತಾನ ತನ್ನ ಏಜೆಂಟರನ್ನ, ಉಗ್ರರನ್ನ ನೇಪಾಳಕ್ಕೆ ಕಳುಹಿಸಿಕೊಡುತ್ತೆ. ಅಲ್ಲಿ ಫೇಕ್ ಐಡೆಂಟಿಟಿಯನ್ನ ಕ್ರಿಯೇಟ್ ಮಾಡಿ ಭಾರತದ ಗಡಿಯನ್ನ ದಾಟಿಸಲಾಗುತ್ತೆ. ಹಾಗೆ ಬಂದವರಿಗೆ ಆಶ್ರಯ ಕೊಡೋದು ಈ ಗಡಿಗಳಲ್ಲಿನ ಮದರಸಾಗಳು ಹಾಗೂ ವಸತಿಗಳು. ಇದೆಲ್ಲ ಗೊತ್ತಾದ ಮೇಲೆ ಉತ್ತರ ಪ್ರದೇಶದ ಸರ್ಕಾರ ನೇಪಾಳದ ಗಡಿ ಹಾಗೂ ಗಡಿ ಜಿಲ್ಲೆಗಳಲ್ಲಿನ ಮದರಸಾಗಳ ಮೇಲೆ ನಿಗಾವಣೆಯನ್ನ ಹೆಚ್ಚು ಮಾಡಿದೆ.
ಅಲ್ಲಿನ ಮಹಾರಾಜ್ಗಂಜ್, ಸಿದ್ಧಾರ್ಥನಗರ, ಬಲರಾಂಪುರ, ಶ್ರಾವಸ್ತಿ, ಬಹರೈಚ್, ಲಖೀಂಪುರ್ ಖೇರಿ ಮತ್ತು ಪಿಲ್ಭಿತ್ ಜಿಲ್ಲೆಗಳಲ್ಲಿ ಸುಮಾರು 225 ಮದರಸಾಗಳನ್ನು, 30 ಮಸೀದಿಗಳನ್ನು, 25 ಪ್ರಾರ್ಥನಾ ಮಂದಿರಗಳನ್ನು ಹಾಗೂ 6 ಈದ್ಗಾಗಳನ್ನು ಅಬ್ಸರ್ವೇಷನ್ನಲ್ಲಿ ಇಡಲಾಗಿತ್ತು. ಹಾಗೆಯೇ ಅವುಗಳಲ್ಲಿ ಯಾವ್ಯಾವ ಮಸೀದಿ, ಮದರಸಾಗಳು ಸರ್ಕಾರಿ ಜಮೀನಿನಲ್ಲಿವೆ ಅನ್ನೋದನ್ನು ಪತ್ತೆ ಮಾಡಿ ಅವುಗಳನ್ನು ನೆಲಸಮ ಮಾಡೋ ಬಗ್ಗೆ ಕೂಡ ಯೋಗಿ ಸರ್ಕಾರ ಗಮನವನ್ನು ಹರಿಸಿತು. ಅದರಂತೆ ಶ್ರಾವಸ್ತಿ, ಮಹಾರಾಜ್ಗಂಜ್ಗಳಲ್ಲಿನ ಒಂದಷ್ಟು ಮದರಸಾಗಳನ್ನು ನೆಲಸಮಗೊಳಿಸಿ ಆ ಜಾಗವನ್ನು ಮರುವಶಕ್ಕೆ ಪಡೆಯಲಾಯಿತು. ಇದೇ ವೇಳೆ ಮಾತಾಡಿದ ಯೋಗಿ ಆದಿತ್ಯನಾಥ್, ಭಾರತ ನೇಪಾಳ ಗಡಿಯಿಂದ 10 ಕಿಲೋಮೀಟರ್ ಒಳಗೆ ಯಾವೆಲ್ಲ ಮದರಸಾಗಳು ಸರ್ಕಾರಿ ಭೂಮಿಯಲ್ಲಿವೆಯೋ ಅವುಗಳನ್ನು ಕ್ಲಿಯರ್ ಮಾಡೋದಕ್ಕೆ ಆದೇಶವನ್ನು ಕೊಟ್ಟರು. ಆ ಕೆಲಸ ನಡೀತಿರುವಾಗಲೇ ಈಗ ಮತ್ತೊಂದು ಅನಧಿಕೃತ ಮದರಸಾ ಅಲ್ಲಿ ಸಿಕ್ಕಿದೆ. ಗೆಳೆಯರೆ, ಮದರಸಾಗಳಲ್ಲಿ ಓದೋ ಬಹುತೇಕ ಮಕ್ಕಳು ಬಡ ಕುಟುಂಬಗಳಿಂದ ಬಂದವರು ಇರ್ತಾರೆ. ಅಲ್ಲಿನ ಮಕ್ಕಳನ್ನು ಕಾಪಾಡೋದರ ಜೊತೆಗೆ ಅವರಿಗೆ ಸರ್ಕಾರಿ ಶಾಲೆಗಳಲ್ಲಿ ಉಚಿತ ಶಿಕ್ಷಣ ಕೊಡೋ ವ್ಯವಸ್ಥೆಗಳನ್ನು ಕೂಡ ಅಲ್ಲಿನ ಸರ್ಕಾರ ಮಾಡ್ತಾ ಇದೆ. ತೀರಾ ಮದರಸಾದಲ್ಲೇ ಓದಬೇಕು ಅನ್ನೋರಿಗೆ ರಿಜಿಸ್ಟರ್ಡ್ ಮದರಸಾಗಳಿಗೆ ಕಳುಹಿಸಿಕೊಡಲಾಗ್ತಾ ಇದೆ. ಹಾಗೆಯೇ ಅನಧಿಕೃತ ಮದರಸಾಗಳಿಗೆ ಮಕ್ಕಳನ್ನು ಕಳುಹಿಸಬೇಡಿ ಅಂತ ಎಚ್ಚರಿಕೆ ಕೊಡೋ ಕೆಲಸವನ್ನು ಕೂಡ ಅಲ್ಲಿ ನಿರಂತರವಾಗಿ ಮಾಡ್ತಲೇ ಇದ್ದಾರೆ. ಆದರೂ ಅನಧಿಕೃತ ಮದರಸಾಗಳಿಗೆ ಕಡಿವಾಣ ಹಾಕೋದಿಕ್ಕೆ ಇವತ್ತಿಗೂ ಸಾಧ್ಯ ಆಗ್ತಾ ಇಲ್ಲ. ಇದು ಗೆಳೆಯರೆ ಮದರಸಾದ ಶೌಚಾಲಯವೊಂದರಲ್ಲಿ 40 ಹೆಣ್ಣು ಮಕ್ಕಳು ಸಿಕ್ಕಿದ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.